ಸೊ ಗೈಸ್, ಈಗ ಈ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ, ಇದು 5 ಮಿಸ್ಟೇಕ್ ಈಗ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅದನ್ನು ಮಾಡ್ತಾ ಇರ್ತೀರ. ಓಕೆನಾ? ಸೊ ಇದರಿಂದ ನಿಮ್ಗೆ ಏನಾಗ್ತಿರುತ್ತೆ, ಸಬ್ಸ್ಕ್ರೈಬರ್ಸ್ನೂ ಸಿಗ್ತಿರಲ್ಲ ಆ್ಯಂಡ್ ನಿಮ್ಮದು ಚಾನೆಲ್ ಮಾನಿಟೈಸೇಷನ್ ಆಗಿದ್ದರೆ ಅರ್ನಿಂಗ್ನೂ ಆಗ್ತಾ ಇರಲ್ಲ. 0.229 ಇಲ್ಲ $1 ಇಲ್ಲ $2 ಇಲ್ಲ 0. ಆ ಥರನೇ ನಿಮ್ಮದು ಡಾಲರ್ಸ್ ಆಗ್ತಾ ಇರುತ್ತೆ. ಆ್ಯಂಡ್ ಅದಲ್ಲದೇನು ನಿಮಗೆ ವ್ಯೂಸ್ನೂ ಸಿಗ್ತಿರಲ್ಲ, ವಾಚ್ ಟೈಮ್ನೂ ಸಿಗ್ತಿರಲ್ಲ. ಸೊ ಏನಕ್ಕೆ, ಏನು ರೀಸನು? ಯಾಕಂದರೆ ನೀವು ಈ 5 ತಪ್ಪುಗಳನ್ನ ಮಾಡ್ತಾ ಇರ್ತೀರ. ಓಕೆನಾ? ಸೊ ಈ 5 ತಪ್ಪಿದೆ, ಪರವಾಗಿಲ್ಲ ಬಿಡು, ನಾನು 4 ತಪ್ಪು ಮಾಡಲ್ಲ, ಅದೊಂದು ತಪ್ಪು ಮಾಡಿಬಿಡ್ತೀನಿ ಅಂದ್ಕೊಂಡು ಒಂದು ತಪ್ಪು ಮಾಡಿರ್ತೀನಿ, ಅದರಲ್ಲಿ ಇನ್ನು ಮಿಕ್ಕಿದ್ದು ನಾನು ಮಾಡಿರಲ್ಲ ಅಂದರೆ, ಸೊ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಇದು 5 ವಿಷ. ಸೊ 5 ವಿಷಯದಲ್ಲಿ ನೀವು 4 ವಿಷಯನ ತಗೊಳ್ಳಲ್ಲ, ಒಂದು ವಿಷಯನ ನೀವು ತಗೋತೀರ. ಸೊ ಯಾವುದಾದ್ರೂ ಎಲ್ಲನೂ ವಿಷಯ ಅಂದಮೇಲೆ ಒಂದು ತಗೊಂಡ್ರೂ ಸತ್ತೇ ಹೋಗ್ತಿರಲ್ವ. ಸೊ ಅದೇ ಕಾರಣದ, ಅದೇ ರೀಸನ್ ನಾವು, ಓಕೆನಾ, ಅದೇ ರೀಸನ್ನ ಇಟ್ಕೊಂಡು ಈಗ ಏನು ತಪ್ಪು ಮಾಡ್ತಾ ಇರ್ತೀರ ನೀವು 5 ತಪ್ಪು. ಸೊ ಅದೆಲ್ಲನೂ ನೀವು ನಿಲ್ಲಿಸಿದ್ರೇ ನಿಮ್ಮ ಚಾನಲ್ ಏನಾಗೋದು, ಗ್ರೋ ಆಗೋಕ್ಕೆ ಸಾಧ್ಯ ಆಗೋದು. ಓಕೆನಾ? ಸೊ ಡೀಟೇಲ್ಸಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಏನೇನು ತಪ್ಪು ಮಾಡ್ತಾ ಇರ್ತೀರ, ಏನು ಎತ್ತ ಅಂತ. ಆ್ಯಂಡ್ ಆ ಎಲ್ಲ ಪಾಯಿಂಟ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ನಿಮಗೆ ಒಂದು ಸ್ವಲ್ಪ ಗ್ರೋತ್ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ? ಸ್ಟಾರ್ಟಿಂಗ್ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ ಅವರು, ಆ್ಯಂಡ್ ಹಳೆ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಆ ತಪ್ಪನ್ನ ಮಾಡ್ತಾರೆ. ಬಟ್ ಈಗೀಗ ಯಾರೆಲ್ಲ ಜಾಯ್ನ್ ಆಗಿರ್ತಾರಲ್ಲ, ಸೊ ಅವ್ರಿಗೆ ಗೊತ್ತಿರಲ್ಲ ಏನೇನು ತಪ್ಪು, ಈ ತಪ್ಪು ಮಾಡಿದರೆ ನಮ್ಗೆ ಹಿಂಗಾಗುತ್ತೆ ಹಂಗಾಗಂತ ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಓಕೆನಾ? ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾವು ಮೊದಲನೇ ತಪ್ಪಾಗೆ ಮಾತಾಡೋದಾದರೆ, ಸೊ 5 ತಪ್ಪಿದೆ. ಸೊ ಮೊದಲನೇ ತಪ್ಪಾಗೆ ನಾವು ಮಾತಾಡೋದಾದರೆ, ಇಷ್ಟನೇ ಇಲ್ದಿರೋ ಆಡಿಯನ್ಸ್ಗೆ ವೀಡಿಯೋ ಮಾಡೋದು. ಇದು ಬಂದುಬಿಟ್ಟು ನ್ಯೂ ಯೂಟ್ಯೂಬರ್ಸ್ ಏನಿರ್ತೀರ ಅದು ಮಾಡ್ತೀರಾ. ಓಕೆನಾ? ಸೊ ಅಂದ್ಕೊಳ್ಳಿ, ಅವ್ರಿಗೆ ಆಡಿಯನ್ಸ್ಗೆ ಬೇರೆದು ಇಂಟ್ರೆಸ್ಟ್ ಇರುತ್ತೆ, ನಿಮ್ಮ ಇಂಟ್ರೆಸ್ಟಲ್ಲಿ ನೀವು ವೀಡಿಯೋ ಮಾಡೋದು. ಅಂದ್ಕೊಳ್ಳಿ, ಈಗ ನೀವು ಯೋಚನೆ ಮಾಡ್ತಿರ್ತೀರ ಏನು ವೀಡಿಯೋ ಮಾಡೋದು ಅಂತ. ಸೊ ಯೋಚನೆ ಮಾಡಿದಾಗ ನಿಮ್ಮ ಮೈಂಡಲ್ಲಿ ಒಂದು ಐಡಿಯಾ ಬಂದುಬಿಡುತ್ತೆ, ನೀವು ಅದನ್ನೇ ತೆಗೆದು ವೀಡಿಯೋ ಮಾಡಿ ಹಾಕೋದು. ಬಟ್ ಇಲ್ಲಿ ನೀವು ಆಡಿಯನ್ಸ್ಗೆ ಏನು ಇಷ್ಟ ಇರುತ್ತೆ, ಆಡಿಯನ್ಸ್ ಈ ಟೈಮಲ್ಲಿ ಯಾವ ಥರ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾ ಇದೆ, ಅವರ ಡಿಮ್ಯಾಂಡಲ್ಲಿ ನೀವು ವೀಡಿಯೋ ಮಾಡಿದ್ರೇ ಅಲ್ವಾ ನಿಮಗೆ ವ್ಯೂಸ್ ಬರುತ್ತೆ. ಬಟ್ ನೀವೇನು ಮಾಡ್ತೀರಾ, ನಿಮ್ಮ ಮೈಂಡಿಂದನೇ ಥಿಂಕ್ ಮಾಡಿಬಿಟ್ಟು ನೀವೇ ಒಂದು ವೀಡಿಯೋ ಮಾಡ್ತೀರಾ. ಆ ಥರ ವೀಡಿಯೋ ಮಾಡಿದರೆ ನೀವೇ ನೋಡಬೇಕು, ಬೇರೆ ಯಾವ ಆಡಿಯನ್ಸು ನಿಮ್ಮ ವೀಡಿಯೋ ಬಂದುಬಿಟ್ಟು ನೋಡಲ್ಲ. ಸೊ ಈಗ ಆಡಿಯನ್ಸ್ ಬಂದುಬಿಟ್ಟು ಯಾವ ಥರ ವೀಡಿಯೋ ನೋಡ್ತಿದೆ, ಈಗ ಬೈ ಚಾನ್ಸ್ ಅಂದ್ಕೊಳ್ಳಿ ನಿಮ್ಮ YT ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ನೋಡಿದರೆ ನಿಮ್ಮ ಆಡಿಯನ್ಸ್ ಯಾವ ಟೈಪ್ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಿದೆ ಅಂತ ನಿಮಗೆ ಲಿಸ್ಟೇ ಸಿಕ್ಬಿಡುತ್ತೆ. ನೀವು YT ಸ್ಟುಡಿಯೋದಲ್ಲೇ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ವೀಡಿಯೋಸ್ಗಳನ್ನ ಅಲ್ಲಿಂದ ಮಾಡಿ ಹಾಕ್ಬೋದು. ಒಂದು ಬಂದುಬಿಟ್ಟು ಇಷ್ಟನೇ ಇಲ್ದಿರೋ ಆಡಿಯನ್ಸ್ಗೆ ವೀಡಿಯೋ ಮಾಡೋದು, ಇನ್ನೊಂದು ಬಂದುಬಿಟ್ಟು ಕರೆಕ್ಟ್ ಆಡಿಯನ್ಸ್ಗೆ ವೀಡಿಯೋ ಮಾಡೋದು. ಓಕೆನಾ? ಸೊ ಇದು ಬಂದುಬಿಟ್ಟು ಮೇಯ್ನ್ ತುಂಬ ಇಂಪಾರ್ಟೆಂಟು. ಇಷ್ಟನೇ ಇಲ್ದಿರೋ ಆಡಿಯನ್ಸ್ಗೆ ಬಂದುಬಿಟ್ಟು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಹೋಗ್ಬೇಡಿ, ಬೇರೆ ಟೈಪ್ ವೀಡಿಯೋ ಮಾಡೋಕ್ಕೆ ಹೋಗ್ಬೇಡಿ. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ, ಯಾವ ಥರ ವೀಡಿಯೋಸ್ ನೋಡ್ತಾರೆ ಆ ಥರ ವೀಡಿಯೋಸ್ನ ಮೇಯ್ನಾಗಿ ಮಾಡಿ. ಆ ಥರ ಥಿಂಕ್ ಮಾಡಿಬಿಟ್ಟು ಆ ಟೈಪಲ್ಲಿ ಥಿಂಕ್ ಮಾಡಿ. ಆ ಥರ ವೀಡಿಯೋ ಯಾವ ಥರ ಮಾಡ್ಬೋದು ಅಂತ ಸರ್ಚ್ ಮಾಡಿ, ಬೇರೆಯವ್ರ ವೀಡಿಯೋಸ್ಗಳು ನೋಡಿ, ಅವ್ರು ಯಾವ ಥರ ವೀಡಿಯೋಸ್ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಸೊ ತುಂಬ ಜನ ಬಂದುಬಿಟ್ಟು ಟ್ರೈನೇ ಮಾಡಲ್ಲ, ಅವ್ರು ಇಷ್ಟ ಬಂದಂಗೆ ಮಾಡ್ತೀರಾ. ಓಕೆನಾ? ಸೊ ಇದು ಮೊದಲನೇ ಮಿಸ್ಟೇಕು ನ್ಯೂ ಯೂಟ್ಯೂಬರ್ಸ್ ಮಾಡೋದು. ನಿಮ್ಮ ಇಷ್ಟದಂತೆ ವೀಡಿಯೋಸ್ ಮಾಡೋದು, ಆಡಿಯನ್ಸ್ ಇಷ್ಟದಂತೆ ನೀವು ವೀಡಿಯೋಸೇ ಮಾಡಲ್ಲ. ನಿಮ್ಮ ಇಷ್ಟದಂತೆ ವೀಡಿಯೋಸ್ ಮಾಡಿದರೆ ನೀವೇ ನೋಡ್ಕೋಬೇಕು ವೀಡಿಯೋನ. ಓಕೆನಾ? ಗ್ಯಾಪ್ನ ಇಟ್ಕೊಳ್ಳಿ. ಮೊದಲನೇದು ಪಾಯಿಂಟು ಇದು ತಪ್ಪು, ಏನು ತಪ್ಪು ಮಾಡ್ತಾ ಇರ್ತಾರೆ ಅದು. ಸೊ ಎರಡನೇದು ಬಂದುಬಿಟ್ಟು ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ತಪ್ಪು ಮಾಡೋದು ಯಾವುದ್ರಲ್ಲಂದರೆ ಟೈಟಲ್ ಆ್ಯಂಡ್ ಥಂಬ್ನೇಲಲ್ಲಿ. ಓಕೆನಾ? ಈಗ ನೀವು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ನೀವು ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದೀರಾ. ಓಕೆನಾ? ಅದು ವೀಡಿಯೋ ಯಾರಾದರೂ ಕ್ಲಿಕ್ ಮಾಡಿ ನೋಡಿದ್ರೇ ನಿಮ್ಮ ವೀಡಿಯೋ ಸ್ಕಿಪ್ಪೇ ಮಾಡಲ್ಲ, ಅಷ್ಟು ಚೆನ್ನಾಗಿದೆ ವೀಡಿಯೋ. ಬಟ್ ನಿಮಗೆ ಕ್ಲಿಕ್ ಬರಬೇಕಂದ್ರೆ ವೀಡಿಯೋ ಅಂತೂ ಚೆನ್ನಾಗಿದೆ, ಅದು ಸೆಕೆಂಡ್ರಿ. ಫಸ್ಟ್ರಿ ಬಂದುಬಿಟ್ಟು ಏನು, ನಿಮ್ಮ ವೀಡಿಯೋ ಕ್ಲಿಕ್ ಮಾಡಬೇಕಂದ್ರೆ ನಿಮ್ಮ ಮೇಯ್ನ್ ಇಂಪಾರ್ಟೆಂಟ್ ರೋಲ್ ಯಾವುದಾಗುತ್ತೆ, ನಿಮ್ಮದು ಟೈಟಲ್ಲು ಮತ್ತು ಥಂಬ್ನೈಲು. ಇದು ಬಂದುಬಿಟ್ಟು ನಿಮಗೆ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಏನು ತಪ್ಪು ಮಾಡ್ತೀರಾ, ಕೆಲವೊಬ್ರು ಥಂಬ್ನೈಲಲ್ಲೇ ಏನೋ ಬರ್ದಿರ್ತೀರ, ಟೈಟಲಲ್ಲೇ ಏನೋ ಬರ್ದಿರ್ತೀರ. ಇದರಲ್ಲಿಂದ ಏನಾಗುತ್ತೆ, ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಕನ್ಫ್ಯೂಸ್ಡ್ ಆಗಿಬರುತ್ತೆ. ಓಕೆನಾ? ಕನ್ಫ್ಯೂಸ್ ಆದಾಗ ಅವ್ರು ಕ್ಲಿಕ್ ಮಾಡಲ್ಲ. ಓಕೆ, ಈಗ ನಿಮ್ಮ ವೀಡಿಯೋ ಚೆನ್ನಾಗಿದೆ, ಫಸ್ಟು ಆಡಿಯನ್ಸ್ ಬಂದುಬಿಟ್ಟು ಕ್ಲಿಕ್ ಮಾಡಬೇಕಂದ್ರೆ ಏನು ಮಾಡಬೇಕು, ನಿಮ್ಮ ಥಂಬ್ನೈಲ್ ಏನಿದೆ ಅದನ್ನು ಬಂದುಬಿಟ್ಟು ಚೆನ್ನಾಗಿ ಮಾಡಬೇಕು. ನಿಮ್ಮ ಥಂಬ್ನೈಲ್ನ ಬಂದುಬಿಟ್ಟು ಚೆನ್ನಾಗಿ ಮಾಡಿದರೆ ಆ್ಯಂಡ್ ಟೈಟಲಲ್ಲಿ ನೀವು ಇಂಟ್ರೆಸ್ಟಿಂಗ್ ಆಗಿರೋದು ಏನಾದರೂ ಬರೆದ್ರೆ, ಬಟ್ ಇಂಟ್ರೆಸ್ಟಿಂಗ್ ಆಗಿರೋದು ಏನೋ ಬರೆದು ಬಿಡೋದಲ್ಲ, ಏನೋ ನಿಮ್ಮ ಆಡಿಯನ್ಸ್ ಕ್ಲಿಕ್ ಮಾಡೋ ಥರ, ಬಟ್ ನಿಮ್ಮ ವೀಡಿಯೋದಲ್ಲೇ ಏನಿದೆ ಅದ್ರ ರಿಲೇಟೆಡೇ ಬಂದುಬಿಟ್ಟು ನೀವು ಇಂಟ್ರೆಸ್ಟಿಂಗ್ ಆಗಿ ಉಲ್ಟಾ ಪಲ್ಟಾ ಏನಾದರೂ ಬರೀರಿ. ಓಕೆನಾ? ಬಟ್ ಬೇರೆ ಟಾಪಿಕ್ ಬಗ್ಗೆ ಏನು ಬರೆಯೋಕ್ಕೆ ಹೋಗಬಾರ್ದು, ನಿಮ್ಮ ವೀಡಿಯೋ ರಿಲೇಟೆಡೇ
ಕೀವರ್ಡ್ಸ್ನ ನೀವು ಟೈಟಲಲ್ಲಿ ಬರಿಬೇಕು ಆ್ಯಂಡ್ ಥಂಬ್ನೈಲಲ್ಲೂ ಕೂಡ ಬರಿಬೇಕು. ನಿಮ್ಮ ಆಡಿಯನ್ಸ್ ಕ್ಲಿಕ್ ಮಾಡಬೇಕು. ಈಗ ಥಂಬ್ನೈಲು ಟೈಟಲ್ ನೋಡಿದ್ದು ಅವ್ರಿಗೆ ವಿಡಿಯೋನ ಕ್ಲಿಕ್ ಮಾಡ್ಬೇಕು ಅನ್ನಿಸ್ಬೇಕು. ಓಕೆನಾ? ಆಗ ಬಂದುಬಿಟ್ಟು ಅವ್ರು ನಿಮ್ಮ ವಿಡಿಯೋನ ನೋಡ್ತಾರೆ. ಬೈ ಚಾನ್ಸ್ ಇಲ್ಲಿ ಕ್ಲಿಕ್ಕೇ ಆಗಿಲ್ಲ, ನಿಮ್ಮ ಥಂಬ್ನೈಲು ಟೈಟಲೇ ನೋಡಿಬಿಟ್ಟು ಆಡಿಯನ್ಸ್ ಏನಿದ್ದಾರೆ ಕ್ಲಿಕ್ ಮಾಡ್ತಿಲ್ಲ ಅಂದರೆ ನಿಮ್ಮ ವಿಡಿಯೋ ಎಷ್ಟೇ ಚೆನ್ನಾಗಿರಲಿ ಬಂದುಬಿಟ್ಟು ನಮಗೆ ವ್ಯೂಸು ಸಿಗಲ್ಲ. ಸೊ ಅದಕ್ಕೆ ನೀವು ಎಷ್ಟು ಟೈಮ್ ಕೊಡ್ತೀರಾ ವಿಡಿಯೋ ಮಾಡೋದಕ್ಕೆ, ಅದಕ್ಕಿಂತ ಡಬಲ್ ಆಗಿ ನಿಮ್ಮ ಥಂಬ್ನೈಲು ಮತ್ತು ಟೈಟಲ್ ಯೋಚನೆ ಮಾಡಿ ಇಡೋದ್ರಲ್ಲಿ ತುಂಬ ಟೈಮ್ ಕೊಡಿ. ಇದು ತುಂಬ ಇಂಪಾರ್ಟೆಂಟು. ಸೊ ಆದಷ್ಟು ಬಂದುಬಿಟ್ಟು ನಿಮ್ಮ ವಿಡಿಯೋ ರಿಲೇಟೆಡೇ ಥಂಬ್ನೈಲು ಟೈಟಲ್ಲು ಬರೀರಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿ ಆಡಿಯನ್ಸ್ ನೋಡಿ ಕ್ಲಿಕ್ ಮಾಡಬೇಕು. ಆ ಥರ ಥಂಬ್ನೈಲ್ ಟೈಟಲ್ ಬರೀರಿ. ಓಕೆನಾ ಗೈಸ್? ಇದು ಬಂದುಬಿಟ್ಟು ನೀವು ಯೂಟ್ಯೂಬರ್ಸ್ ತಪ್ಪು ಮಾಡ್ತಾ ಇರ್ತೀರ, ನಿಲ್ಲಿಸ್ಕೊಳ್ಳಿ. ಓಕೆನಾ? ಅದಾದಮೇಲೆ ನಾವು ಮೂರನೇದು ಪಾಯಿಂಟ್ ಬಗ್ಗೆ ತಪ್ಪಾಗೆ ಮಾತಾಡೋದಾದರೆ ಸ್ಟಾರ್ಟಿಂಗಲ್ಲೇ 5 ಸೆಕೆಂಡಲ್ಲಿ ವ್ಯಾಲ್ಯೂ ಕೊಡದೇ ಇರೋದು. ಓಕೆನಾ? ತುಂಬ ಚೆನ್ನಾಗಿ ಏನು ಮಾಡ್ತೀರಾ, ಇದು ಬಂದುಬಿಟ್ಟು ನಾನು ಹೇಳ್ತಾ ಇರೋದು ಇದು ಕನ್ಫರ್ಮ್ ಆಗಿ ತುಂಬ ಜನ ಮಾಡ್ತಾ ಇರ್ತೀರ. ಏನಂದರೆ ಸ್ಟಾರ್ಟಿಂಗಲ್ಲೇ ಬಂದುಬಿಟ್ಟು ನೀವು ಟಾಪಿಕ್ ಬಗ್ಗೆ ಹೇಳಲ್ಲ. ಏನು ನೀವು ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀರಾ ಅಂತ ನೀವು ಟಾಪಿಕ್ ಬಗ್ಗೆ ಬಂದುಬಿಟ್ಟು ಹೇಳಲ್ಲ, ಮಾತಾಡಲ್ಲ ಟಾಪಿಕ್ ಬಗ್ಗೆ. ನೀವೇನು ಮಾತಾಡ್ತೀರಾ, ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್, ನನ್ನ ಹೆಸರು ಹೀನಾ, ನಾನು ಇಲ್ಲಿರೋದು ಅಲ್ಲಿರೋದು, ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಇದು ಹೇಳ್ಕೊಡ್ತೀನಿ. ಹೋಯ್ತಲ್ವ ನಿಮ್ಮದು ಅರ್ಧ ಟೈಮ್ ಅಲ್ಲೇ ಹೋಯ್ತಲ್ವ. ಸೊ ಏನು ಮಾಡ್ತಾರೆ, ಹೀಗಿಂದ ಇದರಲ್ಲಿ ಯಾರೂ ಬಂದುಬಿಟ್ಟು ನಿಮ್ಮ ಇಲ್ಲಿ ಪುರಾಣ ನಿಮ್ಮದು ವೆಲ್ಕಮ್ ಎಲ್ಲ ಕೇಳಕ್ಕೊಂಡು ಕೂತ್ಕೊಳ್ಳಲ್ಲ ಆಡಿಯನ್ಸ್ಗಳು. ಡೈರೆಕ್ಟ್ ಪಾಯಿಂಟಿಗೆ ಬನ್ನಿ. ಓಕೆನಾ? ಡೈರೆಕ್ಟ್ 5 to 7 ಸೆಕೆಂಡಲ್ಲಿ ನೀವು ಯಾವ ಟಾಪಿಕ್ ಬಗ್ಗೆ ಕವರ್ ಮಾಡ್ತೀರಾ, ಯಾವ ಟಾಪಿಕ್ ಬಗ್ಗೆ ನೀವು ಡೌಟ್ ಕ್ಲಿಯರ್ ಮಾಡ್ತೀರಾ ಅದನ್ನು ಹೇಳಿಬಿಡಿ. ಆ್ಯಂಡ್ ಯೂಟ್ಯೂಬ್ ಅಲ್ಗೋರಿದಮು ಅಷ್ಟೇ, ನೀವು ಸ್ಟಾರ್ಟಿಂಗ್ 5 to 10 ಸೆಕೆಂಡ್ ಏನು ವೀಡಿಯೋ ಮಾಡಿರ್ತೀರ ಅದರಲ್ಲಿ ಏನು ಆಡಿಯನ್ಸ್ ನೋಡಿರ್ತಾರೆ ಅದನ್ನು ಬಂದುಬಿಟ್ಟು ಆ ಥರ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಪುಷ್ ಮಾಡುತ್ತೆ. ಓಕೆನಾ? ಅಂದರೆ ಅದರಲ್ಲಿ ಜಾಸ್ತಿ ಏನಾದರೂ ಬಂದಿದ್ದರೆ ಸ್ಕಿಪ್ ಮಾಡದೆ ಏನಾದರೂ ನೋಡಿದರೆ ಆಡಿಯನ್ಸು ಅದನ್ನು ಅಲ್ಗೋರಿದಮ್ ಬಂದುಬಿಟ್ಟು ಜಾಸ್ತಿ ವೀಡಿಯೋನ ಪುಷ್ ಮಾಡುತ್ತೆ. ಸೊ ಆದಷ್ಟು ಬಂದುಬಿಟ್ಟು ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದು ಮಾಡಿ, ಇದು ಮಾಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲು, ಅದು ಇದು, ನನ್ನ ಹೆಸರು ಹೀನಾ, ಅದು ಇದು ಅಂತ ನೀವು ಹೇಳ್ಕೊಂಡು ಕೂತ್ಕೋಬೇಡಿ. ಓಕೆನಾ? ಡೈರೆಕ್ಟ್ ಪಾಯಿಂಟಿಗೆ ಬನ್ನಿ. ಡೈರೆಕ್ಟಾಗಿ ಪಾಯಿಂಟಿಗೆ ಬಂದುಬಿಟ್ಟು ನೀವು ಏನು ಡೌಟ್ನ ಕ್ಲಿಯರ್ ಮಾಡ್ತೀರಾ ಅದ್ರ ಬಗ್ಗೆ ಮಾತಾಡಿ. ಆಗ ಬಂದುಬಿಟ್ಟು ನಿಮ್ಮ ಆಡಿಯನ್ಸು ಎಂಗೇಜ್ ಆಗಿರುತ್ತೆ ಆ್ಯಂಡ್ ನಿಮಗೆ ಬಂದುಬಿಟ್ಟು ವ್ಯೂಸು ಸಿಗುತ್ತೆ ಆ್ಯಂಡ್ ನಿಮ್ಮ ಆಡಿಯನ್ಸ್ ಕೂಡ ವೀಡಿಯೋನ ಸ್ಕಿಪ್ ಮಾಡಿ ನೋಡಲ್ಲ. ನೀವೇನಾದರೂ ಇಂಟ್ರೋ ವೀಡಿಯೋದಲ್ಲಿ ಏನಾದರೂ ಈ ಥರ ಏನಾದರೂ ಹೇಳ್ತಾ ಇದ್ದರೆ, ಈಗ ನಾನು ಸ್ಟಾರ್ಟಿಂಗಲ್ಲಿ ಫಾರ್ ಎಕ್ಸಾಂಪಲ್ ಕೊಟ್ಟನಲ್ಲ ಆ ಥರ ಏನಾದರೂ ನೀವು ಹೇಳ್ತಾ ಇದ್ದರೆ ಪಕ್ಕ ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಸ್ಕಿಪ್ ಮಾಡಿ ಹೋಗಿಬಿಡುತ್ತೆ. ಸೊ ಆದಷ್ಟು ಬಂದುಬಿಟ್ಟು 5 to 7 ಸೆಕೆಂಡಲ್ಲಿ ಕ್ಲಿಯರ್ ಮಾಡಿಬಿಡಿ ನೀವು ಯಾವ ಟಾಪಿಕ್ ಬಗ್ಗೆ ಏನು ಹೇಳ್ಕೊಡೋಕ್ಕೆ ಹೊಲ್ಟಿದ್ದೀರಾ ಅಂತ. ಓಕೆನಾ ಗೈಸ್? ಇದು ತಪ್ಪು ಮೂರನೇದು ಮಾಡ್ತಾ ಇರ್ತೀರಾ ನ್ಯೂ ಯೂಟ್ಯೂಬರ್ಸ್. ಅದಾದಮೇಲೆ ನಾವು 4ನೇ ತಪ್ಪು ಬಗ್ಗೆ ಮಾತಾಡೋದಾದರೆ ಬರೀ ಸರ್ಚ್ಗೆ ವೀಡಿಯೋ ಮಾಡೋದು. ತುಂಬ ಜನ ಏನು ಮಾಡ್ತೀರಾ, ಈಗ ಸರ್ಚಲ್ಲಿ ಏನು ನಡೀತಿದೆ, ಆಡಿಯನ್ಸ್ ಏನು ಸರ್ಚ್ ಮಾಡ್ತಾ ಇದ್ದಾರೆ ಅದರ ರಿಲೇಟೆಡ್ ವೀಡಿಯೋಸ್ ಮಾಡ್ತೀರಾ, ಸರ್ಚಬಲ್ ಟಾಪಿಕ್ಗೆ ಮಾಡ್ತೀರಾ. ಓಕೆ? ಸೊ ಸರ್ಚಬಲ್ ಟಾಪಿಕ್ ಮಾಡಿ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಸರ್ಚಬಲ್ ಟಾಪಿಕ್ ಮಾಡಿ ಅಂತ. ಬಟ್ ನಿಮಗೆ ಎವರ್ಗ್ರೀನ್ ವೀಡಿಯೋನೂ ಮಾಡಬೇಕು. ಓಕೆನಾ? ಯೂಟ್ಯೂಬ್ ಬಂದುಬಿಟ್ಟು ಬರೀ ಸರ್ಚಲ್ಲೇ ಬಂದುಬಿಟ್ಟು ವೀಡಿಯೋ ಯಾರು ಸರ್ಚ್ ಮಾಡ್ತಾರೆ ಅವ್ರಿಗೆ ಮಾತ್ರ ನಿಮ್ಮ ವೀಡಿಯೋ ಕಳಿಸಲ್ಲ. ಇಲ್ಲಿ ಬಂದುಬಿಟ್ಟು ಸಜೆಸ್ಟಲ್ಲೂ ನಿಮಗೆ ವ್ಯೂಸ್ ಬರುತ್ತೆ, ಯೂಟ್ಯೂಬ್ ಇಂಪ್ರೆಷನ್ಸ್ ಕಳಿಸುತ್ತಲ್ಲ ಅದರಲ್ಲೂ ವೀಡಿಯೋಗೆ ವ್ಯೂಸ್ ಬರುತ್ತೆ. ಸಜೆಸ್ಟ್ ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ಸಜೆಸ್ಟ್ ಮಾಡುತ್ತಲ್ಲ ವೀಡಿಯೋನ ನೋಡಿ ಅಂತ, ಅದರಿಂದನೂ ಕೂಡ ನಿಮಗೆ ವೀಡಿಯೋಗೆ ವ್ಯೂಸ್ ಬರುತ್ತೆ. ಸೊ ಆದಷ್ಟು ನೋಡಿಬಿಟ್ಟು ಯಾವ್ಯಾವ ಥರ ನಿಮಗೆ ವೀಡಿಯೋ ಮಾಡಬೇಕು ಎಲ್ಲ ಸರ್ಚ್ ಮಾಡಿಬಿಟ್ಟು ಸರ್ಚಬಲಲ್ಲೂ ಮಾಡಿ ಆ್ಯಂಡ್ ಎವರ್ಗ್ರೀನಲ್ಲೂ ಮಾಡಿ, ಬೇರೆ ಬೇರೆ ಟೈಪಲ್ಲೂ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಟ್ರೈ ಮಾಡಿ. ಆಗ ನಿಮಗೆ ವ್ಯೂಸ್ ಬರುತ್ತಲ್ಲ, ಆಗ ಯಾವುದರಿಂದ ನಿಮಗೆ ಜಾಸ್ತಿ ವ್ಯೂಸ್ ಬಂದಿದೆ ಅಂತ ನಿಮಗೆ ಶೋ ಆಗುತ್ತೆ ನಿಮ್ಮ YT ಸ್ಟುಡಿಯೋದಲ್ಲೇ. ಸರ್ಚಲ್ಲಿ ಬಂದಿದೆಯಾ, ಇಲ್ಲ ಸಜೆಸ್ಟಲ್ಲಿ ಬಂದಿದೆಯಾ, ಯೂಟ್ಯೂಬ್ ಹೋಮ್ ಪೇಜ್ ಇಂದ ಬಂದಿದೆಯಾ ಅಂತ. ಬೈ ಚಾನ್ಸ್ ನಿಮಗೆ ಸಜೆಸ್ಟಲ್ಲಿ ಅದರಲ್ಲೆಲ್ಲ ಬಂದಿದ್ದರೆ ನೀವು ಸಜೆಸ್ಟ್ ಮಾಡಿರ್ತಾರಲ್ಲ, ಸೊ ನಿಮ್ಮ YT ಸ್ಟುಡಿಯೋದಲ್ಲಿ ಬಂದುಬಿಟ್ಟು ಸಜೆಸ್ಟೆಡ್ ವೀಡಿಯೋದಲ್ಲಿ ಬರುತ್ತೆ ನಿಮಗೆ ಒಂದು 10-20 ವೀಡಿಯೋಸ್ ಬಂದುಬಿಟ್ಟು ಬರುತ್ತೆ. ಸೊ ಅದರ್ ರಿಲೇಟೆಡ್ ವೀಡಿಯೋಸ್ಗಳನ್ನ ನೀವು ಮಾಡಿ. ಓಕೆನಾ? ಬರೀ ಸರ್ಚಲ್ಲೇ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಯೂಟ್ಯೂಬ್ ಬರೀ ಸರ್ಚಿಂದನೇ ನಿಮಗೆ ವ್ಯೂಸ್ ಬರಲ್ಲ. ಯೂಟ್ಯೂಬ್ ಸಜೆಸ್ಟು ಮಾಡುತ್ತೆ, ನಿಮ್ಮ ಯೂಟ್ಯೂಬ್ ಹೋಮಲ್ಲೂ ಬಂದುಬಿಟ್ಟು ವೀಡಿಯೋನ ಇಂಪ್ರೆಷನ್ಸ್ ಕಳಿಸಿರುತ್ತೆ. ಸೊ ಆದಷ್ಟು ನೋಡಿಬಿಟ್ಟು ಮಾಡಿ, ಸರ್ಚಲ್ಲೇ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಅದಾದಮೇಲೆ ಗೈಸ್ 5ನೇ ತಪ್ಪು ಬಗ್ಗೆ ನಾವು ಮಾತಾಡೋದಾದರೆ ಅಲ್ಗೋರಿದಮ್ಗೆ ಟೈಮ್ ಕೊಡದೇ ಇರೋದು. ಈಗ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತೀರಾ, ಹೊಸ ಯೂಟ್ಯೂಬರ್ಸ್ ಬರ್ತೀರಾ, ಬಂದುಬಿಟ್ಟು ಏನು ಮಾಡ್ತೀರಾ, ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂದ್ಕೊಳ್ಳಿ. ಈಗ ಅವರು 10 ವೀಡಿಯೋಸ್ ಇಲ್ಲ 20 ವೀಡಿಯೋಸ್ನ ಪೋಸ್ಟ್ ಮಾಡ್ತಾರೆ. ಅವರಿಗೆ ಬಂದುಬಿಟ್ಟು ಅದರಲ್ಲಿ ರೀಚ್ ಸಿಗಲ್ಲ ಆ್ಯಂಡ್ ಅದರಲ್ಲಿ ವ್ಯೂಸು ಬಂದಿರಲ್ಲ. ಅವ್ರು ಏನು ಅನ್ಕೊತಾರೆ, ಇದರಿಂದನೇ ಈ ಪಾಯಿಂಟಿಂದನೇ 99% ಜನ ಏನಿದ್ದಾರೆ ಯೂಟ್ಯೂಬಲ್ಲಿ ಫೇಲ್ ಆಗಿರೋದು. ಇದು ಒಂದು ಪಾಯಿಂಟಿಂದ ಅಲ್ಗೋರಿದಮ್ನ ಅರ್ಥ ಮಾಡ್ಕೊಳ್ದೆ ಇರೋ ಕಾರಣದಿಂದ 99% ಜನ ಏನಿದ್ದಾರೆ ಯೂಟ್ಯೂಬಲ್ಲಿ ಗ್ರೋ ಆಗಿಲ್ಲ, ಫೇಲೇ ಆಗಿರೋದು. ಓಕೆನಾ? ಸೊ ಇದರಲ್ಲಿ ಏನು ಮಾಡ್ತೀರಾ, ಈಗ ಅಂದ್ಕೊಳ್ಳಿ ಬಂದಿರ್ತಾರೆ
ಹೊಸ ಯೂಟ್ಯೂಬರ್ ನೀವು ಅಂದ್ಕೊಳ್ಳಿ, ಓಕೆನಾ, ಒಂದು 10-20 ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡಿರ್ತೀರ, ಅವ್ರಿಗೇನು ಸಿಗುತ್ತೆ, ರೀಚ್ ಸಿಗಲ್ಲ, ಕಮ್ಮಿ ವ್ಯೂಸೇ ಸಿಕ್ಕಿರುತ್ತೆ. ಬಟ್ ಅವ್ರೇನು ಅನ್ಕೊತಾರೆ, ನನಗೆ ರೀಚ್ ಸಿಗಲಿಲ್ಲ, ತುಂಬ ಕಮ್ಮಿ ವ್ಯೂಸ್ ಬರ್ತಿದೆ, ನಾನು ವೇಸ್ಟು ಯೂಟ್ಯೂಬಲ್ಲಿ ಕೆಲಸ ಮಾಡೋದಂತ. ಅವರಲ್ಲಿ ಒಂದು ಪೇಷನ್ಸ್ ಅನ್ನೋದೇ ಇರಲ್ಲ. ಏನು ಮಾಡ್ತಾರೆ, ಒಂದು 10-20 ವೀಡಿಯೋಸ್ ಮಾಡಿ ಹಾಕಿದ್ಮೇಲೆ ಹೋಗ್ಬಿಡ್ತಾರೆ ಯೂಟ್ಯೂಬ್ನ ಬಿಟ್ಬಿಟ್ಟು. ಆಮೇಲೆ ಬೇರೆ ಯಾರ್ದಾದ್ರು ವೀಡಿಯೋ ನೋಡಿಬಿಟ್ಟು ಮತ್ತೆ ಬಂದುಬಿಟ್ಟು ಓಕೆ ನಾನೀಗ ವೀಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಮತ್ತೆ ಬಂದುಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಮಾಡ್ತಾರೆ. ಸೊ ಇದು ಬಂದುಬಿಟ್ಟು ಯೂಟ್ಯೂಬ್ ಬಂದುಬಿಟ್ಟು ಪ್ರಮೋಟ್ ಮಾಡಲ್ಲ. ಯಾರೆಲ್ಲ ಈಗ ಅಂದ್ಕೊಳ್ಳಿ 1 ತಿಂಗಳು ವೀಡಿಯೋ ಮಾಡು ಸ್ಟಾಪ್ ಮಾಡಿದ್ದೀರಾ, ಮತ್ತು ನೆಕ್ಸ್ಟ್ ತಿಂಗಳು ಬಂದುಬಿಟ್ಟು 1-2 ವೀಡಿಯೋ ಹಾಕಿದ್ರಿ, ಮತ್ತು ಒಂದು 6 ತಿಂಗಳು ಬಂದುಬಿಟ್ಟು 1-2 ವೀಡಿಯೋ ಮಾಡಿ ಹಾಕಿದ್ರಿ. ಸೊ ಈ ಥರ ಬಂದುಬಿಟ್ಟು ಅಲ್ಗೋರಿದಮ್ ಬಂದುಬಿಟ್ಟು ನಿಮ್ಮ ವೀಡಿಯೋನ ಸಪೋರ್ಟ್ ಮಾಡಲ್ಲ. ಯಾರು ಕನ್ಸಿಸ್ಟೆನ್ಸ್ ಆಗಿರ್ತೀರ, ಓಕೆನಾ, ಡೈಲಿ ವೀಡಿಯೋಸ್ ಯಾರು ಅಪ್ಲೋಡ್ ಮಾಡ್ತೀರಾ, ಡೈಲಿ ಇಲ್ಲಾಂದರೆ 3 ಡೇಸ್ಗೆ ಒಂದ್ಸಲ ಇಲ್ಲ 1 ವೀಕ್ಲಿ ಒಂದ್ಸಲ ಯಾರೆಲ್ಲ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತೀರಾ ಅವರಿಗೆ ಯೂಟ್ಯೂಬ್ ಬಂದುಬಿಟ್ಟು ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಪುಷ್ ಮಾಡುತ್ತೆ ಅವ್ರ ವೀಡಿಯೋಸ್ಗೂ ಆದಷ್ಟು. ಓಕೆನಾ, ಜಾಸ್ತಿ ನಿಮ್ಮದು ಇಂಪ್ರೆಷನ್ನು ನೀವು ನೋಡ್ಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ ಕಮ್ಮಿ ಇಂಪ್ರೆಷನ್ಸ್ ಬರುತ್ತೆ. ನೀವು ವೀಡಿಯೋ ಹಾಕ್ತಾ ನಿಮ್ಗೆ ಏನಾಗುತ್ತೆ, ಅದ್ರ ಜೊತೆಗೆ ನಿಮ್ಮ ಇಂಪ್ರೆಷನ್ಸು ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಬಂದುಬಿಟ್ಟು ನೀವು ಏನು ಮಾಡ್ತಿದ್ದೀರಾ, ಈಗ ಯೂಟ್ಯೂಬಲ್ಲಿ ಹೊಸದಾಗಿ ಬಂದಿದ್ದೀರಾ ಅಂದರೆ ನಿಮ್ಮಲ್ಲಿ ಒಂದು ಪೇಷನ್ಸ್ ಇರಬೇಕು, ವೆಯ್ಟ್ ಮಾಡಿ. ಸೊ ನಾವು ವೆಯ್ಟ್ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ತೀವಲ್ಲ, ಸೊ ವೆಯ್ಟ್ ಮಾಡಿ ಆದಷ್ಟು, ಓಕೆನಾ. ಯೂಟ್ಯೂಬ್ ಅಲ್ಗೋರಿದಮ್ ನಿಮ್ಮ ವೀಡಿಯೋಸ್ಗಳನ್ನ ಅರ್ಥ ಮಾಡಿಕೊಂಡು ಇಂಪ್ರೆಷನ್ಸ್ ಕಳಿಸೋವರೆಗೂ ವೆಯ್ಟ್ ಮಾಡಿ, ಓಕೆನಾ. ಆಗ ಬಂದುಬಿಟ್ಟು ನಿಮಗೆ ಗ್ರೋತು ಸಿಗುತ್ತೆ ಆ್ಯಂಡ್ ನಿಮಗೆ ಫಲನೂ ಸಿಗುತ್ತೆ. ನೀವು ವೆಯ್ಟ್ ಮಾಡಿದ್ದಕ್ಕೆ ಫಲನೂ ಸಿಗುತ್ತೆ. ನೀವೇನು ಮಾಡಬೇಕು, ವೆಯ್ಟ್ ಮಾಡಿಬಿಟ್ಟು ಡೈಲಿ ಕಂಟೆಸ್ಟೆನ್ಸ್ ಆಗಿರಬೇಕು. ನಿಮಗೆ ವ್ಯೂಸ್ ಬರ್ತಿಲ್ವಾ, ಪರವಾಗಿಲ್ಲ, ನಾವು ಟ್ರೈ ಮಾಡೋಣ ಅಂತ ನೀವು ಟ್ರೈ ಮಾಡ್ತಾ ಇರಬೇಕು. ಅದೇ ಥರ ಕಷ್ಟಪಟ್ಟು ಕೆಲಸನೂ ಮಾಡಬೇಕು ನೀವು. ಅದೇ ಥರ ನಿಮ್ಮದು ಸ್ಕಿಲ್ಲು ಅಷ್ಟೇ ಡೆವಲಪ್ ಮಾಡ್ಕೋಬೇಕು, ಓಕೆನಾ ಗೈಸ್, ಗೊತ್ತಾಯ್ತಾ. ಸೊ ಇಷ್ಟು ಪಾಯಿಂಟ್ಸ್ ಬಂದುಬಿಟ್ಟು ಬಿಗ್ನರ್ಸ್ ಯಾರೆಲ್ಲ ಯೂಟ್ಯೂಬರ್ಸ್ ಇರ್ತೀರಾ ಆ ಪಾಯಿಂಟ್ಸ್ನ ನೀವು ತಪ್ಪು ಮಾಡ್ತಾ ಇರ್ತೀರಾ. ಸೊ ಆದಷ್ಟು ಈ ಪಾಯಿಂಟ್ಸ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಬಂದುಬಿಟ್ಟು ಇನ್ನು ಚೆನ್ನಾಗಿ ವೀಡಿಯೋ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡಿ. ಆಡಿಯನ್ಸ್ಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅದನ್ನು ಸರ್ಚ್ ಮಾಡಿಬಿಟ್ಟು ಮಾಡಿ. ಆ್ಯಂಡ್ ಟೈಟಲ್ ಥಂಬ್ನೇಲ್ ಎಲ್ಲ ಬಂದುಬಿಟ್ಟು ನಿಮ್ಮ ವೀಡಿಯೋ ರಿಲೇಟೆಡೇ ಬಂದುಬಿಟ್ಟು ಕ್ಲಿಕ್ ಬೈಟ್ ಥಂಬ್ನೇಲ್ ಟೈಟಲ್ ಬಂದುಬಿಟ್ಟು ಮಾಡಿ ಹಾಕಿ. ನೀವು ವೀಡಿಯೋಗೆ ಎಷ್ಟು ಟೈಮ್ ಕೊಡ್ತೀರಾ ಅಷ್ಟೇ ಟೈಮ್ ಬಂದುಬಿಟ್ಟು ನೀವು ಥಂಬ್ನೇಲ್ ಟೈಟಲ್ಗೆ ಮಾಡೋಕ್ಕೆ ಕೊಡಿ, ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.